ಇನ್ನು ಬಿಜೆಪಿ ನಾಯಕರುಗಳು ಕೂಡ ಇವ್ರ ಮನೆಗೆ ಭೇಟಿ ಕೊಟ್ಟಿದ್ದರು. CT ರವಿ ಭೇಟಿ ಕೊಟ್ಟಿದ್ದರು, ಸೋಮಣ್ಣ ಅವರು ಮನೆಗೆ ಭೇಟಿ ಕೊಟ್ಟಿದ್ದರು, ಮುನಿರತ್ನ ಕೂಡ ಇವ್ರ ಮನೆಗೆ ಭೇಟಿ ಕೊಟ್ಟಿದ್ದರು. ಅದಾದ ನಂತರ ನಾಯಕರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತೋರ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವ್ರ ಫಿಲಾಸಫಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಪಕ್ಕದ ಕೇರಳ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ನಮ್ಮ ರಾಜ್ಯದ ನಮ್ಮ ತೆರಿಗೆ ಹಣ 25 ಲಕ್ಷ ಘೋಷಣೆ ಮಾಡ್ತಾರೆ. ಅಲ್ಲಿನ ಸಂಸದರು ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಒಂದು ಒತ್ತಡದ ಮೇರೆಗೆ ಯಾವುದೇ ತಪ್ಪು ಮಾಡದೆ ನಮ್ಮ ಒಂದು ಹಿಂದೂ ಧರ್ಮದ ಹಿಂದೂ ಅಂತ ಹೇಳಿದ್ದಕ್ಕೆ ಕೊಲೆಯಾಗಿದ್ದಾರೆ. ಅವರಿಗೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಮ್ಮ ಕ್ಷೇತ್ರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ನಿವಾಸಿಯಾಗಿದ್ದಾರೆ. ಪರ ರಾಜ್ಯದವರಿಗೆ 25 ಲಕ್ಷ ಘೋಷಣೆ ಮಾಡಿರುವಾಗ ಇದು ನಮ್ಮ ರಾಜ್ಯದವರು, ನಮ್ಮ ಕುಟುಂಬದವರು. ದಯವಿಟ್ಟು ಅವರಿಗೆ 50 ಲಕ್ಷ ಹಣನ ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದು ಬೇರೆ ರಾಜ್ಯದವರು ನಮ್ಮ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡೋದು ಬೇಡ. ಇದೊಂದು ಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತ ಅವರು ಮಾಡ್ತಾರೆ ಅನ್ನೋದು ನಂಬಿಕೆ. ದುಷ್ಕರ್ಮಿಗಳ ಹಠಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ